ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನಾನು ಮಾಡೋ ರೀತಿಯಲ್ಲಿ ಆಲೂ ಮತ್ತು ಮೆಂತ್ಯ ಸೊಪ್ಪಿನ ಪರೋಟ ಗೋಧಿ ಹಿಟ್ಟು ಬಳಸಿ ಮಾಡೋದನ್ನು ಒಂಥರ ವೆರೈಟಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ನೀವು ಕುಕ್ಕರ್ ಇಡೋವಾಗ 2 ಸೈಜು, ಒಂದು ಸ್ವಲ್ಪ ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸೈಜ್ದು 2 ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟು. ಅದು ನೀವು ಹಿಟ್ಟು ನೋಡ್ಕೊಂಡು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅಜ್ವಾನು, ಜೀರಿಗೆ ಮತ್ತು ಬಿಳಿ ಎಳ್ಳು, ಒಂದು ಸ್ವಲ್ಪ ಎಳ್ಳು ಕೂಡ ಇದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅರಿಶಿನ, ಉಪ್ಪು. ನಾನು ಇದು ಬಿಟ್ಟು ಇನ್ನು ಮಿಕ್ಕಿ ಏನು ಐಟಮ್ಸನ್ನು ಇದಕ್ಕೆ ಬಳಸ್ತಾ ಇಲ್ಲ. ತುಂಬ ಚೆನ್ನಾಗಾಗತ್ತೆ ಇದು. ನೋಡಿ, ನೀವು ಒಂದು ಸತಿ ರೆಡಿ ಮಾಡಿದರೆ ಖಂಡಿತ ಮಾಡೇ ಮಾಡ್ತೀರಾ. ತಿಂದು ನೋಡಿದರೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇವಾಗ ಆಲೂಗಡ್ಡೆ ಸಿಪ್ಪೆ ಬಿಡಿಸಿಟ್ಕೊಳ್ತೀನಿ ಮತ್ತು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ಲ, ಅದನ್ನು ಹಾಗೇ ಅದ್ರ ಜೊತೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು, ಆಮೇಲೆ ಗೋಧಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೊಳ್ತೀನಿ. ನೋಡಿ, ಆಲೂಗಡ್ಡೆನ ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಮೆಂತ್ಯ ಸೊಪ್ಪು ತುಂಬ ಜೀರ್ಣಕಾರಿ, ತುಂಬ ಒಳ್ಳೆ ಫೈಬರ್ ಇರುತ್ತೆ. ಮತ್ತು ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ ತಿನ್ನಿ ಅಂತಂದರೆ ಮೆಂತ್ಯ ಸೊಪ್ಪಿಂದು ಹುಳಿ ಅದು ಇದು ಮಾಡಿದರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಈ ಥರ ನೀವು ಪರೋಟ ಎಲ್ಲ ಮಾಡಿ ದಿನ ಚಪಾತಿ ಕೂಡ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ, ಈಗ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನು ಇದಕ್ಕೇನು ಖಾರ ಹಾಕ್ತಾಯಿಲ್ಲ, ಜೀರಿಗೆ ಹಾಕಿದ್ದೀನಿ. ನೋಡಿ, ಅಜ್ವಾನ್ ಕೂಡ ಜೀರ್ಣಕಾರಿ ಅಲ್ವಾ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಹಿಟ್ಟೊಂದು ಬಿಟ್ಟು ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಿಧಾನವಾಗಿ ಸೇರಿಸ್ಬಿಟ್ಟು ಕಲಿಸ್ಕೊಂಡು ಆಮೇಲೆ ನೀವು ಹಿಟ್ಟು ಅದಕ್ಕೆ ಹಿಡಿಯೋಷ್ಟು ಹಾಕ್ಬೋದು. ಇಲ್ಲ ನೀವು 2 ಬೌಲಂತೂ ಬೇಕಾಗತ್ತೆ. ಒಂಚೂರು ಏನು ಇದಿಲ್ದಂಗೆ, ಗಂಟಿಲ್ದಂಗೆ ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತಿರಲ್ವ, ಆ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಇಟ್ಬಿಡಿ. ಅದು ಅವಾಗ ಎಲ್ಲ ಉಪ್ಪು ಖಾರ ಎಲ್ಲನೂ, ಖಾರ ಹಾಕಿಲ್ಲ ನಾವು, ಬೇಕಾದರೆ ಹಸಿಮೆಣಸಿನ್ಕಾಯಿ ಇದು ಮಾಡಿ ನೀವು ಹಾಕ್ಕೋಬೋದು. ಉಪ್ಪು ಎಲ್ಲ ಸರಿಯಾಗಿ ಕೂತ್ಕೊಳ್ಳುತ್ತಲ್ವ, ಆಮೇಲೆ ನಾವು ಅದನ್ನು ರೊಟ್ಟಿ ಅಥವಾ ಪರೋಟ ಆ ಥರ ಮಾಡೋಕ್ಕೆ ಶುರು ಮಾಡೋಣ. ನೋಡಿ, ಈ ಥರ ಹಿಟ್ಟು ಕಲಿಸ್ಬಿಟ್ಟು 5 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ, ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನಿಮಗೆ ದೊಡ್ಡದು ಸಣ್ಣದು ಎಷ್ಟು ಬೇಕೋ ಅಷ್ಟು ಇದನ್ನು ತಗೊಳ್ಳಿ. ಇದನ್ನು ಮಾಡಿಬಿಟ್ಟು ಈ ಥರ ಗುಂಡಿಗೆ ಮಾಡಿಕೊಂಡು ಹಿಟ್ಟು ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು. ನಾನು ಆ ಎಣ್ಣೆ ಜಾಸ್ತಿ ಬಳಸ್ತಾ ಇಲ್ಲ. ಅದಕ್ಕೆ ನಿಧಾನವಾಗಿ ಹೀಗೆ 2 ಕಡೆ ಹೀಗೆ ತಿರುಗಿಸ್ಕೊಂಡು ಮಧ್ಯೆ ಮಧ್ಯೆ ಒಂಚೂರು ಹಿಟ್ಟು ಹಾಕ್ಕೊಂಡು ಒತ್ಕೊಳ್ಳಿ. ಇದನ್ನು ತೆಳ್ಳಗೆ ಬರುತ್ತೆ, ಏನು ಯೋಚನೆನೇ ಇಲ್ಲ. ಅಷ್ಟು ಆಲೂಗಡ್ಡೆ ಎಲ್ಲ ಹಾಕಿದ್ದೀವಲ್ಲ, ಆದ್ರೂ ಅದು ಹಿಟ್ಟೊಳಗೆ ಸೇರ್ಕೊಳ್ಳೋದ್ರಿಂದ ನಿಮಗೆ ನಿಧಾನವಾಗಿ ಹೀಗೆ ಒತ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ಒಂಚೂರು ಹಿಂಗೆ ಹಿಟ್ಟು ಹಿಂಗೆ ಅಂದ್ಕೊಳ್ಳೋದ್ರಿಂದ ಅದು ಇನ್ನೂ ತೆಳ್ಳಗೆ ಬರುತ್ತೆ ನಿಮಗೆ. ನೋಡಿ, ಮುರಿಯೋ ಯೋಚನೆಯೂ ಇಲ್ಲ. ನಿಧಾನವಾಗಿ ಮಾಡೋದ್ರಿಂದ ಅಡುಗೆ ಮಾತ್ರ ತುಂಬ ಏಕಾಗ್ರತೆಯಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆಲ್ಲ ಕಡೆಯೂ ಎಲ್ಲೂ ದಪ್ಪ ಇಲ್ದಂಗೆ ಹಿಂಗೆ ರೆಡಿ ಮಾಡಿಕೊಂಡು ಹೆಂಚು ಕಾಯಕ್ಕೆ ಇಟ್ಟಿದ್ದೀರಲ್ಲ, ನಿಧಾನವಾಗಿ ಅದ್ರ ಮೇಲೆ ಹಾಕಿಬಿಡಿ. ಅಂದರೆ 2 ಕಡೆ ಈ ಥರ ಬ್ರೌನ್ ಆಗೋ ಹಾಗೆ ನಿಮಗೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸ್ಮೂತಾಗಿರುತ್ತೆ ಇದು. ಯಾಕೆಂದರೆ ಆಲೂಗಡ್ಡೆ ಹಾಕಿದ್ದೀವಲ್ವ, ಅದರಿಂದ ನೀವು ಡಬ್ಬಿಗಳಿಗೆ ಎಲ್ಲ ಮಾಡಿಕೊಟ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗೋವಾಗ ಈ ಥರ ಆಲೂ ಪರೋಟ ಅಂತ ಮಾಡ್ಕೊಂಡು ಹೋದರೆ, ನಾವು ಜೊತೆಯಲ್ಲೇ ಬೇಯಿಸಿ ಕಲಿಸ್ಬಿಟ್ಟಿರೋದ್ರಿಂದ ಅದೇನು ಬೇಗ ಕೆಡೋ ಇದು ಕೂಡ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಹಾಗೆ ತೆಳ್ಳಗೆ ಒತ್ತೋದ್ರಿಂದ ಟೈಮ್ ಇಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಬೇಕೋ ಅಷ್ಟು ಕೂಡ ತೆಳ್ಳಗೆ ಬರುತ್ತೆ ಇದು. ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ನೋಡಿದರೆ ಹೀಗೆ ಎಷ್ಟು ಸ್ಮೂತಾಗಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ.
ನೋಡಿ ನಾನು ಈ ಥರ ಸೋರೆಕಾಯಿ ಮತ್ತು ಅಲಸಂದಿ ಕಾಳು ಹಾಕಿಬಿಟ್ಟು ಸಾಗು ಅಥವಾ ಕರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮಧ್ಯಾಹ್ನದ ಊಟಕ್ಕೆ ಅಥವಾ ಸಂಜೆ ಊಟಕ್ಕೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ. ಅಲ್ಲೂ ನೀವು ನೋಡ್ಬೋದು, ಫಾಲೋ ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ನನಗೆ ಇನ್ನೂ ಮಾಡೋದಕ್ಕೆ ನೀವು ಎನ್ಕರೇಜ್ ಮಾಡ್ದಂಗೆ ಆಗತ್ತೆ. ನೋಡಿ, ನನಗೆ ಎಲ್ಲರೂ ಅಂತಾರೆ ನಿಮಗೆ ವಯಸ್ಸಾಗಿದ್ದರೂ ಎಷ್ಟು ಇಂಟ್ರೆಸ್ಟು ಅಂತ. ವಯಸ್ಸು ಮುಖ್ಯ ಅಲ್ಲವೇ ಅಲ್ಲ. ಇಂಟ್ರೆಸ್ಟ್ ಅನ್ನೋದು ದಿನಕ್ಕೂ ಬೆಳಿಬೇಕು. ಮನಸ್ಸಿಗಾಗೋದು ವಯಸ್ಸು ಅಲ್ಲ, ದೇಹಕ್ಕೆ ವಯಸ್ಸಾಗ್ಬೋದು, ಮನಸ್ಸಿಗೆ ಅಲ್ಲವೇ ಅಲ್ಲ. ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬರಲಾ ಫ್ರೆಂಡ್ಸ್?